ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಬಂಡಾಯದ ಬೆಂಕಿ ಕಾಡ್ಗಿಚ್ಚಾಗಿ ಬದಲಾಗಿದೆ. ಶಿವಮೊಗ್ಗದಿಂದ ಕೊಪ್ಪಳ, ದಾವಣಗೆರೆ, ಬೆಳಗಾವಿ ಸೇರಿದ ಹಾಗೆ ಬಳ್ಳಾರಿ ತನಕ ಕೂಡ ಭಿನ್ನಮತದ ಬಿಸಿ ತಡ್ತಾ ಇದೆ. 5ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು ಬಿಜೆಪಿಗೆ ಟ್ರಬಲ್ ಶುರುವಾಗಿದೆ. ಕೆಲವು ತಪ್ಪು ಮಾಹಿತಿಗಳು ಅವರಿಗೆ ತಲುಪಿರ್ತಕ್ಕಂಥದ್ದು, ಹಾಗಾಗಿ ಈ ರೀತಿ ಚರ್ಚೆಗಳು ನಡೀತಾ ಇದೆ. ಗುರುವಾರ ಒಂದು ಸಭೆ ಮಾಡ್ತಿದ್ವಿ. ಆ ಸಭೆಯಲ್ಲಿ ಅವ್ರು ಏನು ಒಪಿನಿಯನ್ ಕೊಡ್ತಾರೆ, ಯಾವ ನಿಲುವನ್ನ ತೆಗೆದುಕೊಳ್ಬೇಕನ್ನೋದನ್ನ ಹೆಜ್ಜೆ ಇಡ್ತಾರೆ. ಬಂಡಾಯ ಬೆಂಕಿ ನಂಬರ್ 1 ಶಿವಮೊಗ್ಗದಲ್ಲಿ ಬಿಎಸ್ವೈ ಪುತ್ರನಿಗೆ ಡಬಲ್ ಟ್ರಬಲ್. ಎಸ್, ಶಿವಮೊಗ್ಗ ಬಿಜೆಪಿಯಲ್ಲಿ ಹೊತ್ಕೊಂಡಿರುವಂತಹ ಬಂಡಾಯದ ಬೆಂಕಿ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರಗೆ ತಲೆನೋವು ತಂದಿಟ್ಟಿದೆ. ಮೋದಿ ಬಂದು ಹೋದ್ರೂ ಕರಗದ ಈಶ್ವರಪ್ಪ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ತೊಡೆ ತಟ್ಟಿದ್ದಾರೆ. ಸಮುದಾಯದ ಮತಗಳನ್ನ ಒಗ್ಗೂಡಿಸೋ ಜೊತೆಗೆ ಇವತ್ತು ಸಿಗಂದೂರಿನ ಚೌಡೇಶ್ವರಿ ದೇವಿಯ ದರ್ಶನವನ್ನ ಪಡೆದು ಅಲ್ಲಿಂದನೇ ಶಿವಮೊಗ್ಗ ರಣರಂಗಕ್ಕೆ ಕಹಳೆ ಊದಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುವ ಉಡುಪಿಯ ಬೈಂದೂರಿನಲ್ಲೂ ಭಿನ್ನಮತ ಸ್ಫೋಟಗೊಂಡಿದೆ. ಮಾಜಿ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಬಂಡೆದ್ದಿದ್ದಾರೆ. ಪ್ರಾಮಾಣಿಕವಾಗಿ ದುಡಿದಂತವರನ್ನ ಬಿಜೆಪಿ ನಾಯಕರು ಗುರುತಿಸಲಿಲ್ಲ, ಹೀಗಾಗಿ ಕಾಂಗ್ರೆಸ್ಗೆ ಸೇರಿದ್ದೀನಿ ಅಂತ ಹೇಳಿದ್ದಾರೆ. ಬಂಡಾಯದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಈಶ್ವರಪ್ಪನವರಿಗೆ ಸತ್ಯ ಅರ್ಥ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದಿದ್ದಾರೆ. ಕೈಬಿಡ ಪ್ರಶ್ನೆ ಇಲ್ಲ. ಅವರೊಬ್ರು ಹಿರಿಯ ನಾಯಕರಿದ್ದಾರೆ. ನೆನ್ನೆನೂ ಕೂಡ ಶಿವಮೊಗ್ಗದಲ್ಲಿ ಹೇಳಿದ್ದೇನೆ, ಕೆಲವು ತಪ್ಪು ಮಾಹಿತಿಗಳು ಅವರಿಗೆ ತಲುಪಿರ್ತಕ್ಕಂಥದ್ದು, ಹಾಗಾಗಿ ಈ ರೀತಿ ಚರ್ಚೆಗಳು ನಡೀತಾ ಇದೆ. ಅವ್ರ ಸತ್ಯ ಅರ್ಥ ಆದ್ಮೇಲೆ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಈಗಲೂ ಕೂಡ ನನಗಿದೆ. ಬಂಡಾಯ ಬೆಂಕಿ ನಂಬರ್ 2 ಕೊಪ್ಪಳದಲ್ಲಿ ಕೆರಳಿದ ಸಂಗಣ್ಣ ಕರಡಿ. ಇತ್ತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸಿಡಿದೇಳ್ತಾ ಇದ್ದ ಹಾಗೆ ಅತ್ತ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಕೆರಳಿದ್ದಾರೆ. ನನಗೆ ಟಿಕೆಟ್ ನೀಡಿಲ್ಲ, ಸೌಜನ್ಯಕ್ಕೂ ಒಂದ್ ಕರೆ ಮಾಡಿಲ್ಲ ಅಂತ ಸಂಗಣ್ಣ ಕರಡಿ ಸುದ್ದಿಗೋಷ್ಠಿ ನಡೆಸಿದ್ರು. ಗುರುವಾರ ಕೊಪ್ಪಳದಲ್ಲಿ ಬೆಂಬಲಿಗರ ಸಭೆ ನಡೆಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದಾಗಿ ಹೇಳಿದ್ದಾರೆ. ಗುರುವಾರ ಒಂದು ಸಭೆ ಮಾಡ್ತಿದ್ವಿ. ಪಾರ್ಲಿಮೆಂಟ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು. ಆ ಸಭೆಯಲ್ಲಿ ಅವ್ರು ಏನು ಒಪಿನಿಯನ್ ಕೊಡ್ತಾರೆ, ಆ ಒಪಿನಿಯನ್ನ ಒಂದು ಸಬ್ಜೆಕ್ಟ್ ಆಗಿ ಮಾಡ್ಕೋತೀವಿ. ಸಬ್ಜೆಕ್ಟನ್ನು ವಿಮರ್ಶೆ ಮಾಡಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕನ್ನೋದನ್ನ ಹೆಜ್ಜೆ ಇಡ್ತೀವಿ. ಬಂಡಾಯ ಬೆಂಕಿ ನಂಬರ್ 3 ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ದಂಗಲ್. ಶಿವಮೊಗ್ಗ ಅಖಾಡದ ಪಕ್ಕದಲ್ಲೇ ಇರುವಂತಹ ದಾವಣಗೆರೆಯಲ್ಲೂ ಟಿಕೆಟ್ ದಂಗಲ್ ತಾರಕಕ್ಕೇರಿದೆ. ಸಂಸದ ಜಿಎಂ ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಅವರಿಗೆ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ರೇಣುಕಾಚಾರ್ಯ, ಎಸ್ ಎ ರವೀಂದ್ರನಾಥ, ಕರುಣಾಕರ್ ರೆಡ್ಡಿ, ಮಾಜಿ ಶಾಸಕ ಬಸವರಾಜ್ ಸೇರಿದಂತೆ ಹಲವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಸಿಟ್ಟಾಗಿರುವಂತಹ ನಾಯಕರ ಮನವೊಲಿಕೆಗೆ ಮುರುಗೇಶ್ ನಿರಾಣಿ ಮುಂದಾಗಿದ್ದಾರೆ. ಆದ್ರೆ ಮನವೊಲಿಕೆ ವಿಫಲವಾಗಿದ್ದು ಬಂಡಾಯ ನಾಯಕರೆಲ್ಲ ಹೈಕಮಾಂಡ್ ಸ್ಪಂದನೆಗಾಗಿ ಕಾಯ್ತಾ ಇದ್ದಾರೆ. ಬಂಡಾಯ ಬೆಂಕಿ ನಂಬರ್ 4 ಶೆಟ್ಟರ್ ಬೆಳಗಾವಿ ಸ್ಪರ್ಧೆಗೆ ವಿರೋಧ. ಬೆಳಗಾವಿಯಲ್ಲೂ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್ ಸೇರಿದಂತೆ ಬೆಳಗಾವಿಯ 10 ನಾಯಕರು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅವರನ್ನ ಭೇಟಿಯಾಗಿ ಶೆಟ್ಟರ್ಗೆ ಟಿಕೆಟ್ ನೀಡದಂತೆ ಮನವಿ ಮಾಡಿದ್ದಾರೆ. ಅತ್ತ 3 ದಿನದಿಂದ ಹುಬ್ಬಳ್ಳಿಯಲ್ಲಿದ್ದಂತ ಶೆಟ್ಟರ್ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ. ಇತ್ತ ಬಳ್ಳಾರಿಯಲ್ಲೂ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಪಕ್ಷೇತರ ಸ್ಪರ್ಧೆಗೆ ನಿರ್ಧರಿಸಿದ್ದು ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುಗೆ ಬಿಸಿ ತುಪ್ಪವಾಗಿದೆ. ಬ್ಯೂರೋ ರಿಪೋರ್ಟ್, TV9.